ಬದುಕನ್ನು ಹೇಗೆ ನೋಡಬೇಕು? ಯಾಕಂದರೆ ಮನೆಯಿಂದ ಹೊರಗಡೆ ಹೋದರೆ ವಾಪಸ್ ಮನೆಗೆ ಬರ್ತೀವಿ ಅನ್ನೋ ನಂಬಿಕೆ ಇಲ್ಲ. ಬದುಕು ನಮ್ಮ ಉಸಿರು ಯಾವಾಗ ನಿಲ್ಲಿಸ್ತಾನೆ ಆ ಭಗವಂತ ಅಥವಾ ಆ ಜವರಾಯ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಹೀಗಿದ್ದವ್ರು ಇನ್ನೊಂದು ಸೆಕೆಂಡಿಗಿಲ್ಲ. ಸೊ ಹಾಗಾಗಿ ಬದುಕು ಅನ್ನೋ 3 ಅಕ್ಷರವನ್ನು ಅಥವಾ ಬದುಕು ಅನ್ನೋದನ್ನು ಹೆಂಗೆ ನೋಡಬೇಕು, ತಾವು ಹೆಂಗೆ ನೋಡ್ತಿದ್ದೀರಿ ಅಂತ ಹೇಳಿದ್ರೆ ಹೆಂಗೆ ನೋಡಬೇಕು? ವೆರಿ ಸಿಂಪಲ್. ನನ್ನ ಪ್ರಕಾರ ಬದುಕನ್ನು ನೋಡುವ ಒಂದು ಕ್ರಮ ವೆರಿ ಸಿಂಪಲ್. ಏನಂದರೆ ನಂದು ಅಂತ ಏನಿದೆಯಲ್ಲ ಅದೇನೂ ಇಲ್ಲ. ಪ್ರತಿ ಮನುಷ್ಯ ತನಗೆ ಏನು ಬೇಕಾಗುತ್ತೆ, ಏನು ಬೇಕಾಗಿತ್ತು ಅದರ ನಡುವೆ ಬದುಕ್ತಾ ಇರ್ತಾನೆ, ಬೇಕುಗಳ ನಡುವೆ. ನನಗನ್ಸೋದು ಈ ಕ್ಷಣ ನಾವೇನು ಇಲ್ಲಿ ಕೂತಿದ್ದೀವಿ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡು ಕರೆಕ್ಟಾಗಿ ಹೋಗ್ಬಿಟ್ರೆ, ನಾವು ಯಾವುದರಿಂದನೂ ಓಡ್ದಲೆ ನಮ್ಮನ್ನು ನಾವು ಶಕ್ತಿವಂತರನ್ನಾಗಿ ಎಲ್ಲದರಲ್ಲೂ ಸಬಲೀಕರಣ ಮಾಡ್ಕೊಂಡು ಹೋದರೆ ನಮ್ಮಿಂದ ಎಲ್ಲದೂ ಬರ್ತಾ ಹೋಗುತ್ತೆ. ಟೈಮ್ ಈಸ್ ವ್ಯಾಲ್ಯೂ. ಸಮಯನ ನೀವು ಯಾವುದಕ್ಕೆ ಕೊಡ್ತೀರಾ ಹೆಚ್ಚು? ಈಗ ನೀವು ಜರ್ನಲಿಸಮ್ಲಿದ್ದರೆ ಸುದ್ದಿಗೆ ಕೊಡ್ತಾಯಿದ್ದೀರಾ, ಕಂಡವ್ರದೇ ಕೇಳಬೇಕು ಜೀವನ. ಸೊ ಇನ್ನರ್ ಸೋಲ್ಗೆ ಟೈಮ್ ಇರಲ್ಲ. ಸೊ ನಾವು ಸಮಯನ ಹೆಚ್ಚು ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಅದನ್ನು ಹೆಚ್ಚು ಮೌಲ್ಯ ಕಳಿತೀವಿ, ಅದಷ್ಟೇ ಜೀವನ. ಬಿಟ್ಟರೆ ಒಳ್ಳೆಯದನ್ನು ಕ್ರಿಯೇಟ್ ಮಾಡೋದು, ಒಳ್ಳೆ ನೆನಪುಗಳನ್ನು ಕ್ರಿಯೇಟ್ ಮಾಡೋದು, ಒಳ್ಳೇದು ಮಾಡೋದು, ನಗ್ನಗ್ತಾ ಇರೋದು, ಖುಷಿಯಾಗಿರೋದು, ಬಂದಿದ್ದನ್ನೆಲ್ಲ ಚೆನ್ನಾಗಿ ಫೇಸ್ ಮಾಡೋದು, ಹೀಲ್ ಯುವರ್ ವೂಂಡ್ಸ್ ಅಂತಾರೆ, ನಿಮ್ಮ ಗಾಯಗಳನ್ನು ಕೂಡ ಎಂಜಾಯ್ ಮಾಡೋದು, ಇದಿಷ್ಟೇ ಜೀವನ. ಇಲ್ಲಿ ಯಾವುದು ನಥಿಂಗ್ ಇಸ್ ಪರ್ಮನೆಂಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.